ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಕನ್ನಡ ಓದುವ ಮನಸ್ಸುಗಳೇ, ಇವತ್ತಿನ ದಿನ ನಾನು ಶೇಕ್ಸ್ಪಿಯರ್ ಮನೆಗೆ ಬಂದ ಎಂಬ ನಟರಾಜ್ ಹುಳಿಯಾರವರ ಒಂದು ನಾಟಕವನ್ನು ನಾನಿವತ್ತು ಈ ಒಂದು ಅವಧಿಯಲ್ಲಿ ಆ ನಾಟಕದ ಒಟ್ಟಾರೆಯ ಒಂದು ವಿಮರ್ಶೆ ಅಥವಾ ಅದರ ಒಂದು ತಾತ್ಪರ್ಯವನ್ನು ಹೇಳಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಶೇಕ್ಸ್ಪಿಯರ್ ಮನೆಗೆ ಬಂದ ಎಂಬ ಈ ನಾಟಕ ಸುಮಾರು ನಟರಾಜ್ ಹುಳಿಯಾರವರಿಗೆ 10-15 ವರ್ಷಗಳ ಕಾಲ ಈ ನಾಟಕವನ್ನು ಬರಲಿಕ್ಕೆ ಅವರಿಗೆ ಅವಧಿಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಶೇಕ್ಸ್ಪಿಯರ್ ಇವತ್ತು ಜಗತ್ಪ್ರಸಿದ್ಧ ಒಬ್ಬ ಅತ್ಯುತ್ತಮ ನಾಟಕಕಾರ ಅಂತಕ್ಕಂಥದ್ದು ನಾವು ಮರೆಯೋ ಹಾಗಿಲ್ಲ. ಇವತ್ತು ಶೇಕ್ಸ್ಪಿಯರ್ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಆಲ್ ದ ವರ್ಲ್ಡ್ ಈಸ್ ದ ಸ್ಟೇಜ್, ನಿಯರ್ ಮೆನ್ ಆ್ಯಂಡ್ ವುಮೆನ್ ನಿಯರ್ ದ ಪ್ಲೇಯರ್ಸ್ ಅಂತೇಳಿ. ಅಂದರೆ ಜಗವೇ ಒಂದು ರಂಗಭೂಮಿ, ಆ ರಂಗಭೂಮಿಯಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಅಂತಕ್ಕಂಥ ಮಾತನ್ನು ಇಲ್ಲಿ ಶೇಕ್ಸ್ಪಿಯರ್ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಈ ವಿಲಿಯಂ ಶೇಕ್ಸ್ಪಿಯರ್ ಬರೆದಂಥ ಶೇಕ್ಸ್ಪಿಯರ್ ಮನೆಗೆ ಬಂದ ಅಂತಕ್ಕಂಥ ಈ ನಾಟಕದಲ್ಲಿ ಮುಖ್ಯವಾಗಿ ಈ ನಾಟಕ 4 ಹಂತದಲ್ಲಿ ಈ ನಾಟಕವನ್ನು ನಾವು ನೋಡ್ಬೋದು. ಶೇಕ್ಸ್ಪಿಯರ್ ನಮ್ಗೆ ಒಟ್ಟು 36 ನಾಟಕಗಳನ್ನು ಬರೆದಿರ್ತಕ್ಕಂಥದ್ದಿದೆ. ಅದರಲ್ಲಿ ಹ್ಯಾಮ್ಲೆಟ್ಟು, ಮ್ಯಾಕ್ಬೆತ್ತು, ದ ಕಿಂಗ್ ಲಿಯರ್, ಹೆನ್ರಿ ಫೋರ್ಡ್, ಜೂಲಿಯಟ್ ಸೀಸರ್, ಜೊತೆಗೆ ರೋಮಿಯೋ ಆ್ಯಂಡ್ ಜೂಲಿಯಟ್, ಹಾಗೆ ದ ಟೆಂಪೆಸ್ಟ್, ಅನೇಕ ನಾಟಕಗಳನ್ನು ಇಲ್ಲಿ ಶೇಕ್ಸ್ಪಿಯರ್ ಬರೆದಿರ್ತಕ್ಕಂಥದ್ದು. ಆದರೆ ಈ ಶೇಕ್ಸ್ಪಿಯರ್ ನಾಟಕದಲ್ಲಿ ಮುಖ್ಯವಾಗಿ ಇಲ್ಲಿಯ ಪಾತ್ರಗಳು, ಅಂದರೆ ಈ ನಾಟಕದಲ್ಲಿ ಬರುವ ಪಾತ್ರಗಳು, ಅವುಗಳನ್ನು ಭೂತ, ವರ್ತಮಾನ ಮತ್ತು ಕಾಲ್ಪನಿಕ ಹಿನ್ನೆಲೆಯಲ್ಲಿ ಇವುಗಳನ್ನು ವಿಮರ್ಶೆಗೆ ಒಳಪಡಿಸ್ತಾರೆ ಅಂತಕ್ಕಂಥದ್ದು. ಇವತ್ತು ಶೇಕ್ಸ್ಪಿಯರ್ನ ಕಾಲವನ್ನು ನೋಡಿದರೆ ಕ್ರಿಸ್ತಶಕ 1610 ಅಂತಕ್ಕಂಥದ್ದು ಅವನ ಕಾಲವನ್ನು ನಾವು ಇವತ್ತಿಲ್ಲಿ ಅರ್ಥ ಮಾಡ್ಕೋತಾ ಇದ್ದೀವಿ. ಆದರೆ ಇವತ್ತು 1610ರಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ನಾಟಕವನ್ನು ಬರೆದರೂ ಸಹಿತ ಈ ನಾಟಕ ಇವತ್ತಿಗೂ ಸಹಿತ ಅವು ಪ್ರಸಿದ್ಧಿ ಅಂತಕ್ಕಂಥದ್ದು. ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ನಾಟಕ ಒಟ್ಟು 4 ಹಂತದಲ್ಲಿ ಈ ನಾಟಕ ಇಲ್ಲಿ ನಮಗೆ ಕಾಣ್ಬೋದಾಗಿದೆ. ಒಂದು, ವಿಲಿಯಂ ಶೇಕ್ಸ್ಪಿಯರ್ನ ನಾಟಕ, ಅದು 1ನೇ ಹಂತದಲ್ಲಿ ಶೇಕ್ಸ್ಪಿಯರ್ ಜೊತೆಗೆ ಅಲ್ಲಿಯ ವಿಶ್ಲೇಷಕರು ಮತ್ತು ಪಾತ್ರಧಾರಿಗಳು ಮತ್ತು ವೈಸ್ ಮ್ಯಾನ್ ಅಂತಕ್ಕಂಥವರ 1ನೇ ಹಂತ. 2ನೇ ಹಂತ ಶೇಕ್ಸ್ಪಿಯರ್ ಮತ್ತು ಅವನ ಹೆಂಡತಿ ಆ್ಯನ್ ಹ್ಯಾಥ್ವೇ ಅಂತಕ್ಕಂಥವಳು ಅವನ ಹೆಂಡತಿಯ ಹೆಸರು ಅಂತಕ್ಕಂಥದ್ದು. 3ನೇ ಹಂತ ವೈಸ್ ಮ್ಯಾನ್ ಮತ್ತು ಶೇಕ್ಸ್ಪಿಯರ್ ಅಂತಕ್ಕಂಥ ಇಬ್ಬರ ಮಧ್ಯೆ ನಡೀತಕ್ಕಂಥ ಈ ಒಂದು ಹಂತ. 4ನೇದು ಶೇಕ್ಸ್ಪಿಯರ್ ತನ್ನ ಬರವಣಿಗೆಯನ್ನು ಮತ್ತೆ ಮರುಪರೀಕ್ಷೆಯನ್ನು ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭ ಇಲ್ಲಿ ಇದೆ ಅಂತಕ್ಕಂಥದ್ದು. ಈ ವಿಲಿಯಂ ಶೇಕ್ಸ್ಪಿಯರ್ ಬರೆದಂಥ ನಾಟಕದಲ್ಲಿ ಒಟ್ಟು 6 ನಾಟಕಗಳು. ಒಂದು ಕಡೆ ಭರತನ ನಾಟ್ಯಶಾಸ್ತ್ರದಲ್ಲಿ ಒಂದು ಕಡೆ ಭರತನ ಸುಪ್ರಸಿದ್ಧವಾದಂಥ ಒಂದು ಶ್ಲೋಕ ಇದೆ, ರತಿರಾಶ್ಚ ಶೋಕಾಶ್ಚ ಕ್ರೋಧೋತ್ಸಾಹ ಭಯಂ ತತ ಜ್ಯೂಪ್ಸ ವಿಸ್ಮಹೇಚಿ ಸ್ಥಾಯಿ ಭಾವ ಪ್ರತಿಕೃತ ಅಂತಕ್ಕಂಥದ್ದು. ಅಂದರೆ 8 ರಸಗಳಿಗೆ 8 ಶೃಂಗಾರ ರಸ, ಹಾಸ್ಯರಸ, ಈ ರೀತಿಯಾಗಿ 8 ಭಾವಗಳಿಗೆ 8 ರಸಗಳನ್ನು ಹೇಳಿರ್ತಕ್ಕಂಥದ್ದು. ಇಲ್ಲಿಯೂ ಸಹಿತ ಅವನ ನಾಟಕದಲ್ಲಿ ಶೈಲಾಕ್ ಅಂತಕ್ಕಂಥವನು, ಒಥೆಲೋ ಅಂತಕ್ಕಂಥ ನಾಟಕ, ಬಾಟಮ್ ಅಂತಕ್ಕಂಥ ನಾಟಕ, ಜೊತೆಗೆ ರೋಮಿಯೋ ಅಂತಕ್ಕಂಥ ನಾಟಕ, ಇಯಾಗೋ ಮತ್ತು ಲಿಯರ್ ಅಂತಕ್ಕಂಥವು, ಇವೆಲ್ಲ ಪಾತ್ರಗಳು. ಈ ಪಾತ್ರಗಳನ್ನು ಇಲ್ಲಿ ಅವನು ವಿಮರ್ಶೆ, ಅಂದರೆ ಅದನ್ನು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು. ಶೈಲಾಕ್ ಅದು ಸಾಲ ಅಂತಕ್ಕಂಥದ್ದು, ಜೊತೆಗೆ ಒಥೆಲೋ ಅಂತಕ್ಕಂಥದ್ದು ಅನುಮಾನ ಅಂತಕ್ಕಂಥದ್ದು, ಜೊತೆಗೆ ಬಾಟಮ್ ಅಂತಕ್ಕಂಥದ್ದು
ಸೋಮಾರಿತನ ಅಂದರೆ ಉಂಡು ತಿರುಗುವಂಥ ಒಬ್ಬ ಸೋಮಾರಿ, ದೇಹವನ್ನು ಬೆಳೆಸ್ಕೊಂಡು ಉಂಡು ತಿರ್ತಕ್ಕಂಥ ಒಬ್ಬ ಸೋಮಾರಿ ಅಂತಕ್ಕಂಥದ್ದು. ರೋಮಿಯೋ ಅಂದರೆ ಅದು ಪ್ರೀತಿ ಅಂತಕ್ಕಂಥದ್ದು, ಅಥವಾ ಅದನ್ನೇ ನಾವು ಇಂಗ್ಲೀಷಲ್ಲಿ ಲವ್ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಇಯಾಗೋ ಅಂತಕ್ಕಂಥ ಅಂದರೆ ಈ ಚಾಡಿಕೋರ ಅಂತಕ್ಕಂಥ ಮಾತನ್ನು ನಾವು ಹೇಳ್ತಾ ಇದ್ದೀವಿ. ಲಿಯರ್ ಅಂದರೆ ಒಬ್ಬ ಕರುಣಾಜನಕ ವ್ಯಕ್ತಿಯ ಒಂದು ವ್ಯಕ್ತಿತ್ವದ ಚಿತ್ರ ಈ ಒಂದು ನಾಟಕದಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಇವತ್ತಿಲ್ಲಿ ನೋಡ್ಬೋದು ಅಂತಕ್ಕಂಥದ್ದು. ಕಿಂಗ್ ಲಿಯರ್, ಇಲ್ಲಿ ಕಿಂಗ್ ಲಿಯರ್ ನಾಟಕದಲ್ಲಿ ಬರ್ತಕ್ಕಂಥ ಒಬ್ಬ ರಾಜ ತನ್ನ 3 ಜನ ಹೆಣ್ಣು ಮಕ್ಕಳು, ಅದರಲ್ಲಿ ಮೊದಲೇ ಮಗಳು ಅವಳ ಹೆಸರು ಗಾಂಡ್ರಿಲ್, 2ನೇ ಮಗಳು ರೀಗಲ್, 3ನೇ ಮಗಳು ಕಾರ್ಡಿಲಿಯಾ ಅಂತಕ್ಕಂಥದ್ದು. ಕಿಂಗ್ ಲಿಯರ್ ಒಂದು ಕಡೆ ಅವನು ವಯಸ್ಸಾಗಿರ್ತಕ್ಕಂಥ ಒಬ್ಬ ಮುದುಕ, ಅವನು ತನ್ನ 3 ಜನ ಮಕ್ಕಳನ್ನು ಕರೆದು ಹೇಳ್ತಾನೆ, ಇದರಲ್ಲಿ ನನ್ನನ್ನು ಹೆಚ್ಚು ಯಾರು ಪ್ರೀತಿಸ್ತೀರಿ ಅಂಥೇಳಿ. ಆವಾಗ ಅಲ್ಲಿ 2 ಜನ ಗಾಂಡ್ರಿಲ್ ಮತ್ತು ಅವಳು ಇನ್ನೊಬ್ಳು ರೀಗನ್ ಅಂತಕ್ಕಂಥವು ಮರಳು ಮಾತುಗಳಿಂದ ತನ್ನ ಅಪ್ಪನನ್ನು, ತನ್ನ ತಂದೆಯನ್ನು ಇಲ್ಲಿ ಅವರು ಒಂದು ಬಣ್ಣದ ಮಾತುಗಳಿಂದ ಮರಳು ಮಾಡಿ ತನ್ನ ಆಸ್ತಿ, ತನ್ನ ಅಪ್ಪ ಗಳಿಸಿದಂಥ ಆಸ್ತಿಯನ್ನು ಹೊಡಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಕಾರ್ಡಿಲಿಯ ಪ್ರಾಮಾಣಿಕವಾದಂಥ ಸುಳ್ಳುಗಳನ್ನು ಹೇಳಿದೆ. ಅವಳಿಗೆ ಎಷ್ಟೇ ಪ್ರಯತ್ನ ಮಾಡಿದರೂ ತನ್ನ ಬಾಯಿಂದ ಸುಳ್ಳನ್ನು ಹೇಳಿಸ್ಲಿಕ್ಕೆ ಪ್ರಯತ್ನ ಪಟ್ಟರು, ಅದು ಆಗೋದಿಲ್ಲ. ಕೊನೆಗೆ ಅವರು ಏನು ಮಾಡ್ತಾರೆ ಅಂದರೆ ಸುಳ್ಳು ಹೇಳೋದಿಲ್ಲ. ಕೊನೆಗೆ ಅವನಿಗೆ ಅಲ್ಲಿ ಆ ನಾಟಕದಲ್ಲಿ ಅವರಿಬ್ಬರು ಗಾಂಡ್ರಿಲ್ ಮತ್ತು ರೀಗನ್ ಅಂತಕ್ಕಂಥ 2 ಹೆಣ್ಣು ಮಕ್ಕಳಿಗೆ ಆಸ್ತಿಯನ್ನು ಕೊಡ್ತಾನೆ. ಕೊನೆಗೆ ಕಾರ್ಡಿಲಿಯ ಪ್ರಾಮಾಣಿಕತೆಯಿಂದ ಅಲ್ಲಿ ಇರ್ತಾಳ ಅಂತಕ್ಕಂಥದ್ದು. ಈ ರೀತಿಯಾಗಿ ಅನೇಕ ಒಂದು ಸಂದರ್ಭಗಳನ್ನು ನಾವಿಲ್ಲಿ ನೋಡ್ಬೋದು ಅಂತಕ್ಕಂಥದ್ದು. ಅದೇ ಕಿಂಗ್ ಲಿಯರ್ದಲ್ಲಿ ಅವನು ಆ ಕಾರ್ಡಿಲಿಯನ್ನು ಸುಳ್ಳು ಹೇಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಅವಳು ಹೇಳ್ತಾಳೆ ನಥಿಂಗ್ ಮೈ ಲಾರ್ಡ್ ಅಂಥೇಳಿ, ಅಂದರೆ ನನ್ನ ಕಡೆದ ಸುಳ್ಳನ್ನು ಹೇಳಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಅಲ್ಲಿ ವೈನ್ ಆ್ಯಂಡ್ ಮೆನ್ನು ಅಂತಕ್ಕಂಥ ಅಂದರೆ ವಯಸ್ಸು ಮತ್ತು ಬಯಕೆಗಳು. ಈ ಕಿಂಗ್ ಲಿಯರ್ ಪಾಠದಲ್ಲಿ ಮುದುಕಾಗಿರ್ತಕ್ಕಂಥ ಒಬ್ಬ ಕಿಂಗ್ ಲಿಯರ್ ತನ್ನ ಆಸ್ತಿಯನ್ನು ತನ್ನ ಹೆಣ್ಣು ಮಕ್ಕಳಿಗೆ ಹಂಚಿ ಅವನು ಸ್ವಸ್ಥನಾಗಿರ್ಬೋದಿತ್ತು. ಆದರೆ ಇಲ್ಲಿ ಅವನಿಗೆ ಬಯಕೆ ಇದೆ, ಅಂದರೆ ವಯಸ್ಸು ಅವಳನ್ನು ಬಾಡಿಸೋದು ಅಂತಕ್ಕಂಥದ್ದು, ಬಯಕೆ ಅಂತಕ್ಕಂಥದ್ದು ಅವಳನ್ನು ಕುಂದಿಸೋದು ಅಂತಕ್ಕಂಥದ್ದು. ಈ ಕಿಂಗ್ ಲಿಯರಲ್ಲಿ ಹೆಣ್ಣು ಅಂತಕ್ಕಂಥ ಒಂದು ಇಲ್ಲಿ ಹೆಣ್ಣನ್ನು ಚಂಚಲತೆಗೆ, ಹೆಣ್ಣನ್ನು ಅಸೂಯೆಗೆ, ಹೆಣ್ಣನ್ನು ಕಾಮಕ್ಕೆ ಹಲವಾರು ರೀತಿಯಲ್ಲಿ ಈ ಹೆಣ್ಣನ್ನು ಇಲ್ಲಿ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಇದೆ ಅಂತಕ್ಕಂಥದ್ದು. ಜೊತೆಗೆ ಮರ್ಚೆಂಟ್ ಆಫ್ ವೆನಿಸ್ ಅಂತಕ್ಕಂಥ ಒಂದು ನಾಟಕದಲ್ಲಿ ಇಲ್ಲಿ ಯಹೂದಿಗಳ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಯಹೂದಿಗಳು ಯಾವ ರೀತಿಯಾಗಿ ಅವರು ತಮ್ಮ ಧರ್ಮವನ್ನು ಅಥವಾ ಯಹೂದಿಗಳು ಅಲ್ಲಿ ಯಾವ ರೀತಿಯಾಗಿ ನಡ್ಕೊಂಡ್ರು ಅಂತಕ್ಕಂಥದ್ದನ್ನು ಶೇಕ್ಸ್ಪಿಯರ್ ನಾಟಕದಲ್ಲಿ ಹೇಳಿರ್ತಕ್ಕಂಥದ್ದಿದೆ. ದ ಟೆಂಪೆಸ್ಟ್ ಅಂತಕ್ಕಂಥ ನಾಟಕದಲ್ಲಿ ಮಿರಾಂಡಾ ಅಂತಕ್ಕಂಥ ಒಬ್ಬ ಹೆಣ್ಣಿನ ಬಗ್ಗೆ ಅಲ್ಲಿ ಬರೆದಿರ್ತಕ್ಕಂಥದ್ದಿದೆ. ಈ ರೀತಿಯಾಗಿ ಇಲ್ಲಿ ಒಟ್ಟು ಈ ಒಂದು ಶೇಕ್ಸ್ಪಿಯರ್ ಮನೆಗೆ ಬಂದ ಅಂತಕ್ಕಂಥ ಈ ನಾಟಕದಲ್ಲಿ ಅನೇಕ ಪಾತ್ರಗಳ ಮೂಲಕ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ರೋಮನ್ ಅಂತಕ್ಕಂಥ ದೇಶದಿಂದ ಸೀಸರ್ ಅಂತಕ್ಕಂಥ ಪಾತ್ರವನ್ನು ಅಥವಾ ಸೀಸರ್ ಅಂತಕ್ಕಂಥ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಡೆನ್ಮಾರ್ಕ್ನ ದೇಶದಿಂದ ಹ್ಯಾಮ್ಲೆಟ್ ಅಂತಕ್ಕಂಥ ನಾಟಕವನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಆಫ್ರಿಕಾ ಅಂತಕ್ಕಂಥ ದೇಶದಿಂದ ಒಥೆಲೋ ಅಂತಕ್ಕಂಥ ನಾಟಕವನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇದೆ. ಈ ರೀತಿಯಾಗಿ ಇಲ್ಲಿ ಆ ಒಂದು ಪಾತ್ರವನ್ನು ನಾವು ಇಲ್ಲಿ ನೋಡಬಹುದು ಅಂತಕ್ಕಂಥದ್ದು. ಜೊತೆಗೆ ಇಲ್ಲಿ ಶೇಕ್ಸ್ಪಿಯರ್ನ ನಾಟಕದಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು ಸತ್ಯ ಅಂದರೆ ಒಂದು ಸತ್ಯಕ್ಕೆ ಇನ್ನೊಂದು ಸತ್ಯ ಮುಖಾಮುಖಿಯಾಗಿ ಇಲ್ಲಿ ಹೋಗ್ತಕ್ಕಂಥದ್ದು ಇದೆ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಮ್ಯಾಕ್ಬತ್ ಅಂತಕ್ಕಂಥ ಒಂದು ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಮ್ಯಾಕ್ಬತ್ ಅಂದರೆ ನಮ್ಮ ಮನಸ್ಸಿನಲ್ಲಿ ಕುಣಿಯುವಂಥ ಬಯಕೆಗಳು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈ ನಮ್ಮ ಜೀವನ ಇರುವುದು ಎಲ್ಲವೂ ಆಕಸ್ಮಿಕಗಳ ಮೇಲೆ, ಯಾವುದೋ ಒಂದು ಘಟನೆ ಅಥವಾ ಸಣ್ಣ ಪುಟ್ಟ ಒಂದು ಅನಿರೀಕ್ಷಿತವಾದಂಥ ಘಟನೆಗಳ ಮೇಲೆ ನಮ್ಮ ಜೀವನ ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದನ್ನು ಅಲ್ಲಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ಮ್ಯಾಕ್ಬತ್ ನಾಟಕದಲ್ಲಿ ರೋಮಿಯೋ ಮತ್ತು ಜೂಲಿಯಟ್ ನಾಟಕದಲ್ಲಿ ಇಲ್ಲಿ ರೋಮಿಯೋ ಅಂತಕ್ಕಂಥ
ವ್ಯಕ್ತಿ ಜೂಲಿಯೆಟನ್ನು ಭಾಳ ಪ್ರೀತಿಸಿರ್ತಾನೆ. ಕೊನೆಗೆ ಅವಳು ಜೂಲಿಯೆಟ್ ಏನು ಮಾಡ್ತಾಳೆ, ರೋಮಿಯೋ ಏನು ಮಾಡ್ತಾನೆ, ಪ್ಯಾರಿಸ್ ಅಂತಕ್ಕಂಥವನ ಜೊತೆ ನಿನ್ನ ಒಂದು ಅನೈತಿಕತೆಯ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಕೊನೆಗೆ ರೋಮಿಯೋನೇ ಪ್ಯಾರಿಸ್ನನ್ನು ಕೊಂದು ಹಾಕ್ತಾನೆ. ಕೊನೆಗೆ ಪ್ಯಾರಿಸ್ ಸತ್ತು ಹೋಗ್ತಾನೆ. ಕೊನೆಗೆ ಜೂಲಿಯೆಟ್ ರೋಮಿಯೋ ಏನು ಮಾಡ್ತಾನಂದ್ರೆ ಅವನ ಪ್ರೀತಿ ಇಲ್ಲಿ ಫೇಲ್ಯೂರ್ ಆಯ್ತು ಅಂಥೇಳಿ ತಾನೇ ವಿಷ ಕುಡಿದು ರೋಮಿಯೋ ಸತ್ತು ಹೋಗ್ತಾನೆ. ಆವಾಗ ಇಲ್ಲಿ ಜೂಲಿಯೆಟ್ ತನ್ನನ್ನೇ ತಾನು ಇಲ್ಲಿ ಕತ್ತಿನಿಂದ ತನ್ನನ್ನು ತಾನು ಹತವನ್ನು ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲಿ ಇದೆ ಅಂತಕ್ಕಂಥದ್ದು ಇವತ್ತು ನಾವು ನೋಡ್ತಕ್ಕಂಥ ಬೆಳ್ಳಿ ಚುಕ್ಕಿ ಅಂದರೆ ಶುಕ್ರ ಗ್ರಹ ಅಂತ ಹೇಳ್ತೀವಿ. ಆದರೆ ಇವತ್ತು ಆ ಶುಕ್ರ ಗ್ರಹವನ್ನೇ ಜೋಡಿ ನಕ್ಷತ್ರಗಳು ಅಂತೇಳಿ ಕರಿತೀವಿ. ಆ ಜೋಡಿ ನಕ್ಷತ್ರಗಳೇ ಇದು ರೋಮಿಯೋ ಜೂಲಿಯೆಟ್ ಅಂತಕ್ಕಂಥ ಒಂದು ಕಾಲ್ಪನಿಕ ಕತೆ ಇಲ್ಲಿ ಇದೆ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಶೇಕ್ಸ್ಪಿಯರ್ನ ನಾಟಕಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಏನಂದರೆ ಸಕಲ ಇಂದ್ರಿಯಗಳು ತೆರೆದಿರಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ಅದರ ಜೊತೆಗೆ ರೋಮಿಯೋ ಮತ್ತು ಲ್ಯಾಟಿನ್ ಮತ್ತು ಇಂಗ್ಲೀಷ್ ಭಾಷೆಯ ಒಂದು ತಾರ್ಕಿಕ ಒಂದು ವಿಶ್ಲೇಷಣೆಯೂ ಸಹಿತ ಇಲ್ಲಿದೆ. ಇಂಗ್ಲೀಷನ್ನು ಈ ರೀತಿಯಾಗಿ ಬಳಸ್ತಾ ಇದ್ದಾರೆ ಹೀಗೆ ಅಂದರೆ ಈ ಸೂರ್ಯಚಂದ್ರ ಇರೋವರೆಗೂ ಸಹಿತ ಈ ನಾಟಕ, ಈ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಥವಾ ಶೇಕ್ಸ್ಪಿಯರ್ ಬರೆದಂಥ ನಾಟಕ ಇವತ್ತಿಗೂ ಸಹಿತ ಪ್ರಸಿದ್ಧಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ಇವತ್ತು ಅನೇಕ ಪಾತ್ರಗಳು ಇಲ್ಲಿ ನಮ್ಮ ಕಣ್ಣೆದುರಿಗೆ ನಡೆದು ಹೋಗ್ತಾ ಇದ್ದಾವೆ ಅಂತಕ್ಕಂಥದ್ದು. ಇಲ್ಲಿ ಏನಂದರೆ ಈ ನಾಟಕದಲ್ಲಿ ಒಥೆಲೋ ಅಂತಕ್ಕಂಥ ಒಂದು ನಾಟಕ ಇದೆ. ಅವನು ದಕ್ಷಿಣ ಆಫ್ರಿಕಾದ ಒಬ್ಬ ಸಾಹಸಿ. ಆ ಒಥೆಲೋ ತನ್ನ ಪ್ರೇಯಸಿಯಾಗಿರ್ತಕ್ಕಂಥ ಟೆಸ್ಟಿಮೋನಳನ್ನು ಭಾಳ ಹೆಚ್ಚು ಪ್ರೀತಿಸಿರ್ತಾನೆ. ಆದರೆ ಅವಳಿಗೆ ಒಂದು ಖರ್ಚಿಪನ್ನು ಕೊಟ್ಟಿರ್ತಾನೆ. ಆ ಖರ್ಚಿಪು ಕಳೆದೋಯ್ತು ಅಂತಕ್ಕಂಥ ಒಂದು ಬೇಸರದಿಂದ ಅವಳನ್ನು ಹಾದರಗಿತ್ತಿ ಅಂತಕ್ಕಂಥ ಪದವನ್ನು ಬಳಸಿ ಅವಳನ್ನು ಕೊಲೆಯನ್ನು ಮಾಡ್ತಾನೆ. ಈ ರೀತಿಯ ಅನೇಕ ಪದಗಳು ಇಲ್ಲಿ ಬಳಕೆಯಲ್ಲಿ ಇರತಕ್ಕಂಥದ್ದು. ಹಾಗಾಗಿ ಈ ಒಂದು ಶೇಕ್ಸ್ಪಿಯರ್ ಮನೆಗೆ ಬಂದ ಅಂತಕ್ಕಂಥ ಈ ನಾಟಕದಲ್ಲಿ ಸ್ವತಃ ಶೇಕ್ಸ್ಪಿಯರ್ ಬರೆದಂಥ ನಾಟಕಗಳೇ ಇಲ್ಲಿ ಆ ಪಾತ್ರಗಳಾಗಿ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ದಯವಿಟ್ಟು ವಿದ್ಯಾರ್ಥಿಗಳು ಅಥವಾ ಪ್ರೇಕ್ಷಕರು ಅಥವಾ ಕನ್ನಡದ ಮನಸ್ಸುಗಳು ಇವುಗಳನ್ನು ಒಂದು ಸಾರಿ ಓದಬೇಕು ಅಂತಕ್ಕಂಥದ್ದು. ಜೊತೆಗೆ ಇಲ್ಲಿ ಒಂದು ಯಾರು ವಿಲಿಯಂ ಶೇಕ್ಸ್ಪಿಯರ್ನ ಹೆಂಡತಿ ಆ್ಯನ್ ಹ್ಯಾಥ್ವೆ ಮತ್ತು ಶೇಕ್ಸ್ಪಿಯರ್ನ ನಡುವೆ ಇಬ್ಬರು ಮುಖಾಮುಖಿ ಆಗಿರ್ತಕ್ಕಂಥ ಒಂದು ಸಂದರ್ಭ ಇಲ್ಲಿ ಒದಗಿ ಬರ್ತದೆ. ಆವಾಗ ಗಂಡನನ್ನು ಪ್ರಶ್ನೆ ಕೇಳೋದ್ರ ಮೂಲಕ ಅಲ್ಲಿ ಅವಳು ಸ್ತ್ರೀಪರವಾದಂಥ ತನ್ನ ನಿಲುವನ್ನು ಅಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದು. ಪುರುಷರು ಸ್ತ್ರೀ ವಿರೋಧಿಗಳು ಅಂತಕ್ಕಂಥ ಆ ಒಂದು ಪ್ರಶ್ನೆಯನ್ನು ಮಾಡೋದ್ರ ಮೂಲಕ, ತಾರ್ಕಿಕವಾದಂಥ ಪ್ರಶ್ನೆಗಳನ್ನು ಮಾಡೋದ್ರ ಮೂಲಕ ಅಲ್ಲಿ ಅವಳು ಗಂಡನನ್ನು ಸ್ತ್ರೀವಾದಿ ಹಿನ್ನೆಲೆಯೊಳಗೆ ಅವನನ್ನು ಪ್ರಶ್ನೆಯನ್ನು ಮಾಡಿ ಅದಕ್ಕೆ ತಾರ್ಕಿಕವಾದಂತಹ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಟೈಮಿಂಗ್ ಆಫ್ ದ ಶ್ರೂ ಅಂತಕ್ಕಂಥ ಒಂದು ನಾಟಕದಲ್ಲಿ ಅಲ್ಲಿ ಕ್ಯಾಥರಿನ್ನಳ ಪಾತ್ರ, ದ ಟೆಂಪೆಸ್ಟ್ ಅಂತಕ್ಕಂಥ ನಾಟಕದಲ್ಲಿ ಮಿರಾಂಡಾಳ ಪಾತ್ರ, ಜೊತೆಗೆ ಇಲ್ಲಿ ಕಿಂಗ್ ಲಿಯರ್ನಲ್ಲಿ ಬರ್ತಕ್ಕಂಥ ಆ 3 ಹೆಣ್ಣು ಮಕ್ಕಳ ಪಾತ್ರ, ಇಲ್ಲಿ ಇದೇ ರೀತಿ ಅನೇಕ ಪಾತ್ರಗಳನ್ನು ನಾವಿಲ್ಲಿ ನೋಡಬಹುದು ಅಂತಕ್ಕಂಥದ್ದು. ಜೊತೆಗೆ ಈ ನಾಟಕ ಅಂದರೆ ಒಬ್ಬ ವ್ಯಕ್ತಿ ಬರೀತಕ್ಕಂಥ ನಾಟಕ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಲೈಫ್ ಈಸ್ ಎ ಟೇಲ್ ಟೋಲ್ಡ್ ಬೈ ಆನ್ ಇಡಿಯಟ್ ಫಾರ್ ದ ಸೌಂಡ್ ಆ್ಯಂಡ್ ಫ್ಯೂರಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಮನುಷ್ಯನ ದೇಹದ ಭಾವನೆಗಳಿಗೆ ಅನುಗುಣವಾಗಿ ಇಲ್ಲಿ ಪಾತ್ರಗಳು ಇರತಕ್ಕಂಥದ್ದು, ಅದನ್ನೇ ಈ ಒಂದು ನಾಟಕದಲ್ಲಿ ಹೇಳಿರ್ತಕ್ಕಂಥದ್ದೇ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.